ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಕೆಲವು ಪ್ರಮುಖರ ಅನುಪಸ್ಥಿತಿಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಹೆಸರು ಘೋಷಣೆಯಾಗಿದ್ದರ ಹಿಂದೆ ಅವರ ದೊಡ್ಡಪ್ಪ ರೇವಣ್ಣ ಅವರಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ದೇವೇಗೌಡರು ಕುಮಾರಸ್ವಾಮಿ ಬಿಟ್ಬಿಡಿ, ನಿಖಿಲ್ ಕೂಡ ವೇದಿಕೆಗೆ ಬಂದಿರಲಿಲ್ಲ. 12 ಗಂಟೆ 1 ನಿಮಿಷಕ್ಕೆ ನಿಖಿಲ್ ಬರ್ತಾರೆ. ಆದರೆ ಸಚಿವ ಪುಟ್ಟರಾಜು 12 ಗಂಟೆಗೆ ಅನೌನ್ಸ್ ಮಾಡಿಬಿಟ್ರಂತೆ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಖಿಲ್ ಹೆಸರನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಅಂದರೆ ಅದು ರೇವಣ್ಣನವರ ಸಲಹೆಯಂತೆ. 12 ಗಂಟೆ ಕರೆಕ್ಟಾಗಿ ನಿಖಿಲ್ ಹೆಸರನ್ನ ಘೋಷಣೆ ಮಾಡಬೇಕು ಅಂತ ಅವರು ಆರ್ಡರ್ ಮಾಡಿದ್ರು. ಹಾಗಾಗಿ ಆ ಆರ್ಡ್ರನ್ನು ಪಾಲಿಸಿದ್ದಾರೆ CS ಪುಟ್ಟರಾಜು. ಪ್ರತಿಯೊಂದರಲ್ಲೂ ಕೂಡ ದಿನ ಕಾಲ ಗಳಿಗೆ ಪ್ರತಿಯೊಂದನ್ನು ನೋಡ್ತಕ್ಕಂಥವ್ರು. ಇವತ್ತು ಹೆಸರು ಘೋಷಣೆ ಸಂದರ್ಭದಲ್ಲೂ ಕೂಡ ಟೈಮನ್ನು ಪರಿಪಾಲಿಸಿದ್ದಾರೆ JDSನ ನಾಯಕರು. ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರು ಹಿರಿಯವರು ಆದಂತ ಮಾನ್ಯ ಶ್ರೀ DC ತಮ್ಮಣ್ಣರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಸದೀಯ ಕಾರ್ಯದರ್ಶಿಗಳು, ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತ ಮಾನ್ಯ ಶ್ರೀ M ಶ್ರೀನಿವಾಸರವರೇ, ಕರ್ನಾಟಕ ರಾಜ್ಯದ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಳವಳ್ಳಿ ತಾಲೂಕಿನ ಶಾಸಕರು, ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಅಂದಾನಿ ಅವರೇ, ರಾಜ್ಯದ ಅಲ್ಪಸಂಖ್ಯಾತರ ನಿಗಮದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಕಾಂಗ್ರೆಸ್ JDS ಅಲಯನ್ಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಅಭಿಪ್ರಾಯದಂತೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದ JDS ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಹಳ ನಿರೀಕ್ಷೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಕೊಂಡಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಅಭಿಲಾಷೆಯಂತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವೇನು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ JDS ಬೆಂಬಲಿತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. CS ಪುಟ್ಟರಾಜು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅನೌನ್ಸ್ ಮಾಡಿದ್ದು ಕರೆಕ್ಟಾಗಿ 12 ಗಂಟೆಗೆ ಕರೆಕ್ಟಾಗಿ ಅನೌನ್ಸ್ ಮಾಡಿದ್ದಾರೆ. 12 ಗಂಟೆಗೆ ಅನೌನ್ಸ್ ಮಾಡಬೇಕು ಅಂತಕ್ಕಂಥದ್ದು ರೇವಣ್ಣನವರ ಇನ್ಸ್ಟ್ರಕ್ಷನ್ ಆಗಿತ್ತಂತೆ. ಅದಕ್ಕೆ ತಕ್ಕನಾಗಿ ಈಗ ಅವರು ಮಾತನಾಡಿದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ವೇದಿಕೆಗೆ ಬಂದಿರಲಿಲ್ಲ. ಅವ್ರು ಬರೋದಕ್ಕೆ 1 ನಿಮಿಷ ಮೊದಲೇನೆ ಈಗಾಗಲೇ ಅವರು ಅನೌನ್ಸ್ ಮಾಡಿಬಿಟ್ರು. JDSನ ಎಲ್ಲ ಮಂಡ್ಯ ಭಾಗದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಈಗ ವೇದಿಕೆಯಲ್ಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಬಂದರು. ನಿಖಿಲ್ ಬರೋದಕ್ಕೂ ಮೊದಲು ಪುಟ್ಟರಾಜು ಅವರು ಅನೌನ್ಸ್ ಮಾಡಿದ್ರು. ನಿಖಿಲ್ ಬಂದ ಮೇಲೆ DC ತಮ್ಮಣ್ಣ ಇನ್ನೊಂದು ಸರ್ತಿ ಅನೌನ್ಸ್ ಮಾಡಿದ್ರು. ಓಕೆ, ಈ ಬಗ್ಗೆ ಯಾಕೆ ಈ ಸಮಯವನ್ನು ನಿಗದಿಪಡಿಸಿಕೊಂಡ್ರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಖ್ಯಾತ ಆಧ್ಯಾತ್ಮಿಕ ಚಿಂತಕರು, ಜ್ಯೋತಿಷಿಗಳಾದ ಕಮಲಾಕರ್ ಭಟ್ ಅವರಿಂದ. ಗುರುಗಳೇ ನಮಸ್ಕಾರ. ಗುರುಗಳೇ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಸರಿಯಾಗಿ 12 ಗಂಟೆ ಘೋಷಣೆ ಮಾಡಬೇಕು ಅಂತ ರೇವಣ್ಣ ಅವರು ಹೇಳಿದ್ರಂತೆ. ಈ ಸಮಯದ ವಿಶಿಷ್ಟತೆ ಏನಾದರೂ ಇದೆಯಾ? ಖಂಡಿತವಾಗಿ ಇದೆ. ಇದ್ರ ಬಗ್ಗೆ ಬಹಳ ಮಟ್ಟದ ನಿಷ್ಕರ್ಷಗಳು ಕೂಡ ಈ ಮೊದಲೇ ನಡೆದಿದ್ದಂಥದ್ದು ಸತ್ಯವಾದಂತಹ ವಿಚಾರ. ಇವತ್ತು ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ಶುಭ ತಿಥಿ, ಮೃಗಶಿರ ನಕ್ಷತ್ರ. ಒಬ್ಬ
ಒಬ್ಬ ರಾಜಕೀಯವಾಗಿ ಒಬ್ಬ ವ್ಯಕ್ತಿ ಬೆಳಿಬೇಕು ಅಥವಾ ರಾಜಕೀಯವಾದಂತಹ ಪ್ರವೇಶವನ್ನು ಮಾಡ್ಲಿಕ್ಕೆ ಅದಕ್ಕೆ ಅದರದೇ ಆದಂತಹ ನಿರ್ಧಾರಗಳು ಅಂತ ಇರುತ್ತೆ. ಆ ನಿರ್ಧಾರಗಳಂತೆ ಈ ಸಮಯ ಈ ದಿನದಲ್ಲಿ ವಿಶೇಷವಾಗಿರತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನುಕೂಲಕರವಂತಹ ಸ್ಥಿತಿಮಾನ ಆದ್ದರಿಂದ ಆ ಸಮಯದ ಆಧಾರ, ಆ ಲಗ್ನದ ಆಧಾರವನ್ನು ಅವಲೋಕನವನ್ನು ಮಾಡಿ ಅವರಿಗೆ ಈ ಒಂದು ಸಮಯವನ್ನು ನಿಶ್ಚಯ ಮಾಡಿರ್ತಕ್ಕಂಥದ್ದು ಸತ್ಯವಾದಂತಹ ವಿಚಾರ. ಓಕೆ, ಅಂದ್ರೆ ಅದನ್ನ ಜ್ಯೋತಿಷಿಗಳ ಸಲಹೆ ಮೇರೆಗೆ ಮಾಡಿರ್ತಕ್ಕಂಥದ್ದ? ಸತ್ಯ, ಹೌದು. ಅದೇ ಕಾರಣಕ್ಕೆ ಜ್ಯೋತಿಷಿಯಲ್ಲಿ 3-4 ಜನರ ಅವಗಣನೆಗೆ ತೆಗೆದುಕೊಂಡು ಬಂದು ಪೂರ ಒಂದು ತಾರಾನುಕೂಲವನ್ನು ನೋಡಿ ಅವರಿಗೆ ತಾರಾಬಲವನ್ನು ನೋಡಿದಾಗ ತಾರಾಬಲ ಯಾವ ಸಮಯಕ್ಕೆ ಯಾವ ಲಗ್ನದಲ್ಲಿ ಪ್ರವೇಶವನ್ನು ಮಾಡಿದೆ, ಒಂದು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡುವಂತದ್ದು ಅವರ ಜೀವನದ ಇಡೀ ರಾಜಕೀಯ ಭವಿತವ್ಯದ ಆಧಾರ ಆಗಿರೋದ್ರಿಂದ ಪ್ರವೇಶ ಮಾಡೋದಕ್ಕೂ ಕೂಡ ಹಿಂದೆ ರಾಜಾನುರಾಜಗಳು ಕೂಡ ಪಟ್ಟಾಧಿಕಾರವನ್ನು ಮಾಡುವಾಗ ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಅವರು ಪ್ರವೇಶವನ್ನು ಮಾಡಬೇಕು ಎನ್ನುವಂಥದ್ದು ಕೂಡ ಹಿಂದಿನ ಕಾಲದಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ಸತ್ಯ. ಹಾಗಿರುವಾಗ ಇವತ್ತು ಕೂಡ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಅನುಕೂಲ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಇವತ್ತಿನ ನಕ್ಷತ್ರ, ಇವತ್ತಿನ ತಿಥಿ, ಇವತ್ತಿನ ಯೋಗಾದಿ ಕರ್ಣಗಳನ್ನ ಅವಲೋಕನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪೂರಕ ಆಗಲಿ, ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಅವರು ಒಂದು ಉಜ್ವಲತೆಯನ್ನು ಕಾಣಲಿ ಎನ್ನುವಂತಹ ದೃಷ್ಟಿಯಿಂದ ಜ್ಯೋತಿಷಿಗಳಿಂದಲೇ ನಿರ್ಧಾರಿತವಾಗಿರತಕ್ಕಂಥ ಮುಹೂರ್ತವಾಗಿರುವಂತಹ ಲಕ್ಷಣ ಹೆಚ್ಚಾಗಿ ಕಾಣುತ್ತೆ. ಹಾಗಾದ್ರೆ ಅಮೃತಗಳಿಗೆ ಅಂತಾರಲ್ಲ, ಆ ರೀತಿ ಲೆಕ್ಕಾಚಾರನ ಗುರುಗಳೇದು? ಖಂಡಿತ ಇವತ್ತಿನ ದಿನ ಅಮೃತಗಳಿಗೆ ಅವರ ರಾಜಕೀಯ ಪ್ರವೇಶಕ್ಕೆ ಅವರ ಜಾತಕಕ್ಕೆ ಅನುಗುಣವಾಗಿ ಅವಲೋಕನ ಮಾಡಿದಾಗ ಅಮೃತಗಳಿಗೆ ಸರಿ ಅವರ ಮುಂದಿನ ಉಜ್ವಲತೆಯ ಸಂಕೇತವನ್ನ ಅವಲೋಕನವನ್ನು ಮಾಡಿ ಬೇರೆ ಬೇರೆ ರೀತಿಯಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ದಕ್ಷಿಣಾಮಯ ಪೀಠದಲ್ಲಿ ಕೂಡ ಅವರ ಪರವಾಗಿ ಬೇರೆ ಬೇರೆ ರೀತಿಯಂತಹ ಪೂಜೆ ಪುನಸ್ಕಾರಗಳನ್ನ ಈಗಾಗಲೇ ಮಾಡಿದ್ದಾರೆ. ಅದರಂತೆ ಗುರುವಿನ ಅನುಗ್ರಹವೂ ಕೂಡ ಇರೋದ್ರಿಂದ ಆ ಗುರುವಿನ ಅನುಗ್ರಹ ಮತ್ತೆ ಅಮೃತಗಳಿಗೆ ಯೋಗ, ಇವತ್ತಿನ ನಕ್ಷತ್ರ, ಇವತ್ತಿನ ವಿಚಾರಗಳು, ನಕ್ಷತ್ರಾದಿಗಳನ್ನು ನೋಡಿ ತಿಥಿಗೆ ಅನುಕೂಲ ಆಗಿದ್ರಿಂದ 12 ಗಂಟೆ ಏರುಗಳಿಗೆ ಅಂತ ಕರಿತೇವೆ ನಾವು ಇದನ್ನ ನಾವು ಕರಿತಕ್ಕಂಥದ್ದು ಮಧ್ಯಂತರ ಕಾಲ ಆದ್ರಿಂದ ಇದನ್ನ ಒಬ್ಬ ಏರುವಂತಹ ಪ್ರಕ್ರಿಯೆಗಾಗಿ ಆ ಸಮಯವನ್ನು ನಿರ್ಧಾರ ಮಾಡಿರುವಂತದ್ದು. ಓಕೆ ಗುರುಗಳೇ, ಥ್ಯಾಂಕ್ ಯು, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.